ಸಿದ್ದರಾಮಯ್ಯ ವಿದಾಯ ಹೇಳಿದ್ದು ಆಯ್ತು, ಅಭಿಮಾನಿಗಳು ಹತ್ತು ಕರ್ದು ಕೆಲಬ್ರಂತೂ ಕಾರಡಿಗೆ ಬಿದ್ದಿದ್ದು ಆಯ್ತು. ಅಣ್ಣ ನೀವು ಸಿಎಂ ಆಗಿಲ್ಲ ಅಂದ್ರೆ ನಾವು ಬದುಕೋದೇ ಇಲ್ಲ ಅಂತ. ಈ ಎಮೋಷನ್ಸ್ ಎಲ್ಲ ಬದಿಗಿಟ್ರೆ ಸಿದ್ದರಾಮಯ್ಯನ ಮೇಲೆ ಎಷ್ಟು ಕ್ರಿಮಿನಲ್ ಕೇಸ್ ಇದೆ ಗೊತ್ತಾ? ಒಂದೇ ನಿಮಿಷದಲ್ಲಿ ಕ್ವಿಕ್ ಆಗಿ ನೋಡ್ ಹೋಗೋಣ. 4 ಸ್ಟೇಟ್ ಅನ್ನ ತಗೊಂಡ್ರೆ ಇವಾಗ ಎಕ್ಸ್ ಸಿಎಂ ಆಗಿರೋ MK ಸ್ಟಾಲಿನ್ 47 ಕ್ರಿಮಿನಲ್ ಕೇಸ್, 2G ಸ್ಪೆಕ್ಟ್ರಮ್, ಗುಟ್ಕಾ, ಇಲ್ಲಿಗಲ್ ಮೈನಿಂಗ್, ಡ್ರಗ್ ರಾಕೆಟ್, ಆಂಟಿ ನೀಟ್ ಪ್ರೊಟೆಸ್ಟ್, ಗವರ್ಮೆಂಟ್ ಕಾಂಟ್ರಾಕ್ಟ್ ಕರಪ್ಷನ್ ತರ 47 ಕೇಸ್ ಇದೆ. ಎರಡನೇದಾಗಿ ಚಂದ್ರಬಾಬು ನಾಯ್ಡು 19 ಕ್ರಿಮಿನಲ್ ಕೇಸ್, ಅದ್ರಲ್ಲಿ ಅರ್ಧಕ್ಕರ್ಧ ಫೈಬರ್ ನೆಟ್ ಅಂದ್ರೆ ಇಂಟರ್ನೆಟ್ ಗೆ ಸಂಬಂಧಪಟ್ಟ ಕೇಸ್ಗಳೇ ಇದೆ. ಮೂರನೇದಾಗಿ ರೇವಂತ್ ರೆಡ್ಡಿ 89 ಕ್ರಿಮಿನಲ್ ಕೇಸ್, ಪಬ್ಲಿಕ್ ಜನಗಳಿಗೆ ಜೀವ ಬೆದರಿಕೆ ಹಾಕೋದು, ಎಲೆಕ್ಷನ್ ಕೋಡ್ ವೈಲೇಷನ್, ಇಲ್ಲಿಗಲ್ ರ್ಯಾಲಿ ರೇಸ್, ಅಕ್ರಮವಾಗಿ ಜಾಗಗಳನ್ನು ಒಳಗ್ ಹಾಕೊಳ್ಳೋದು ಸೇರಿದೆ. ಇನ್ನು ಮಾಜಿ ಸಿಎಂ ಸಿದ್ದರಾಮಯ್ಯ 13 ಕ್ರಿಮಿನಲ್ ಕೇಸ್, ಮೂಡ ಲ್ಯಾಂಡ್ ಅಲಾಟ್ಮೆಂಟ್, ವಾಲ್ಮೀಕಿ ಕಾರ್ಪೊರೇಷನ್ ಸ್ಕ್ಯಾಮ್, ಇಲ್ಲಿಗಲ್ ಮೈನಿಂಗ್, ಗವರ್ನಮೆಂಟ್ ಲ್ಯಾಂಡ್ ಡಿನೋಟಿಫಿಕೇಶನ್, ಡಿಫಿಮೇಷನ್, ಮೋಡ 50-50 ಲ್ಯಾಂಡ್ ಅಲೋಕೇಶನ್, ಈ ತರ 13 ಕ್ರಿಮಿನಲ್ ಕೇಸ್ ಇದೆ. ಇದೆಲ್ಲ ನಾರ್ಮಲ್ ಅನ್ಸುತ್ತೆ ನೀವು DK ಶಿವಕುಮಾರ್ ನೋಡಿದಾಗ. ಅಣ್ಣಂದು ಶುರು ಆಗದೆ ಮನಿ ಲಾಂಡ್ರಿಂಗ್, ಹವಾಲಾ, ಬೇನಾಮಿ ಪ್ರಾಪರ್ಟಿ, ಕ್ಯಾಶ್ ಸೀಸರ್, CBI ಕರಪ್ಷನ್, ಬ್ರೈಬರಿ ಅಲಿಗೇಷನ್, ಇನ್ಕಮ್ ಟ್ಯಾಕ್ಸ್ ಇವೇಷನ್, ಈ ತರ ಪೂರ್ತಿ ಹೈಲೈಟ್ಸೇ ಬರುತ್ತೆ.